ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರದ್ದು ತಿಂಡಿ ಆಯಿತು ಅಂತ ಅಂದ್ಕೊತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ರಾಯರ ವಾರ. ಇವಾಗ ತಾನೇ ಪೂಜೆ ಮುಗಿಸ್ದೆ. ಏನೋ ಒಂದು ಹೇಳಬೇಕು ಅಂದ್ಕೊಂಡೆ, ಅದಕ್ಕೇ ಇವಾಗಿಂದ ಪೂಜೆ ಮಾಡಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನೋಡ್ತಿದ್ದೀರಲ್ವ ವಾಟರು. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ಲಾಸ್ಟ್ ಒಂದು 3ನೇ ವೀಡಿಯೋದಲ್ಲಿ ವಾಟರ್ ಪ್ರೇಯರ್ ಬಗ್ಗೆ. ಸೊ ಅದಕ್ಕೆ ನಾನು ನಿನ್ನೆಲೇ ಪ್ರೇಯರ್ ಮಾಡಿ ಇಟ್ಟಿದ್ದೆ, ಅದನ್ನು ಕುಡಿದಿರಲಿಲ್ಲ. ಮತ್ತು ಇವತ್ತು ಗುರುವಾರ ದೀಪ ಸಲ್ವಲ್ವ, ಅದೇ ವಾಟರ್ಗೆ ನಾನು ಮಂತ್ರಾಲಯದಿಂದ ಮೃತ್ತಿಕಾ ಪ್ರಸಾದ ತಂದಿದ್ನಲ್ವ, ಅದನ್ನು ಪ್ರೇಯರ್ ಮಾಡಿ ಈ ನೀರೊಳಗಡೆ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಕೂತಿದೆ, ಅದು ಮೃತ್ತಿಕಾ ಪ್ರಸಾದನ. ಅದಕ್ಕೆ ತುಂಬ ಪವರ್ ಇರುತ್ತೆ. ಸೊ ನಾವು ಏನೇ ಕೇಳ್ಕೊಂಡ್ರೂ ಪಾಸಿಟಿವ್ ಆಗಿ, ಅದು ಕೆಟ್ಟದ್ದಂತೂ ಕೇಳ್ಕೊಬಾರ್ದು. ಬೇರೆಯವ್ರಿಗೆ ನಮ್ಗೆ ಒಳ್ಳೇದಾಗಬೇಕು, ನಮ್ಮ ವಿಚಾರವಾಗಿ ಕೇಳ್ಕೊಂಡ್ರೆ ಆಗುತ್ತೆ. ಎಕ್ಸಾಂಪಲ್, ಆಗಲೇ ತುಂಬ ಕಾಲದಲ್ಲಿ ರಾಯರು ಬೃಂದಾವನಸ್ಥರಾದಂತಹ ಕೆಲವು ದಿನಗಳಲ್ಲಿ ಒಂದು ಮನೆಯಲ್ಲಿ ರಾಯರ ಭಕ್ತರು ಮೃತ್ತಿಕಾ ಪ್ರಸಾದ ತಗೊಂಡು ಟೆಂಪಲಿಂದ, ಮಂತ್ರಾಲಯದಿಂದ ಊರಿಗೆ ಅಂತ ಪಯಣ ಬೆಳೆಸ್ತಾ ಇರ್ತಾರಂತೆ, ನಡ್ಕೊಂಡು ಹೋಗ್ತಿರ್ತಾರಂತೆ. ನೈಟ್ ಆಗುತ್ತಂತೆ. ಆವಾಗ ಒಬ್ಬರು ಮನೆ ಜಗ್ತಿ ಮೇಲೆ ಮಲ್ಕೊಂಡಿರ್ತಾರಂತೆ. ಅವರು ಒಳಗಡೆ ಇರ್ತಾರಂತೆ, ಇವರು ಬಂದವರು ಆಚೆ ಜಗ್ತಿ ಮೇಲೆ ಮಲಗಿರ್ತಾರಂತೆ. ಆ ಮನೆ ಸೊಸೆ ಪ್ರೆಗ್ನೆಂಟ್ ಆಗಿರ್ತಾರಂತೆ, ಪಾಪು ಇರುತ್ತಂತೆ ಹೊಟ್ಟೆಯಲ್ಲಿ. ಆ ಪಾಪನ್ನ ತಿನ್ಕೋಬೇಕು, ಅವ್ರನ್ನೆಲ್ಲ ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಪಿಶಾಚಿ, ಅಂದರೆ ಏನು ಹೇಳ್ತೀವಿ, ದೆವ್ವ ಅಥವಾ ಗಾಳಿ ಅಂತ, ಅದು ಬರುತ್ತಂತೆ. ಸೊ ಅದು ಒಳಗಡೆ ಬರೋಕ್ಕಾಗ್ತಿರಲ್ವಂತೆ. ಏನಕ್ಕೆ ಅಂದರೆ ರಾಯರ ಮೃತ್ತಿಕಾ ಪ್ರಸಾದ ಆ ಭಕ್ತನ ಒಂದು ಜೋಬಲ್ಲಿರುತ್ತಂತೆ, ಅದು ಒಂಥರ ಬೆಂಕಿ ಥರ ಇದಾಗ್ತಿರುತ್ತಂತೆ. ಸೊ ಪಿಶಾಚಿ ಎಷ್ಟು ಸಲ ಒಳಗಡೆ ನುಗ್ಗಬೇಕು ಅಂತ ಹೋದ್ರೂ ಆಗ್ತಾ ಇರಲ್ವಂತೆ. ಆನಂತರ ಅದಕ್ಕೆ ಬೆಂಕಿ ಥರ ಹೊತ್ಕೊಬಿಡುತ್ತಂತೆ, ಅದು ಜೋರಾಗಿ ಕಿರುಚ್ಕೊಳ್ಳುತ್ತಂತೆ. ಆವಾಗ ಅಲ್ಲಿ ಜಗ್ತಿ ಮೇಲೆ ಮನ್ಗಿದಂತಹ ರಾಯರ ಭಕ್ತರು ಕೂಡ ಇದು ನೋಡ್ತಾರಂತೆ. ಮತ್ತು ಮನೆ ಒಳಗಡೆ ಇದ್ದಂತಹ ಜನಗಳೆಲ್ಲ ಆಚೆ ಕಡೆಗೆ ಬಂದು ನೋಡಿದಾಗ ಆ ಪಿಶಾಚಿಗೆ ಬೆಂಕಿ ಹೊತ್ಕೊಂಡು ಕತ್ಕೊಂಡು ಉರಿತಾ ಇರುತ್ತಂತೆ. ಸೊ ರಾಯರ ಭಕ್ತರಿಗೆ ಅವ್ರ ಮನೆ ಈ ಥರ ಸಮಸ್ಯೆ ಆಗ್ಬೋದು ಅಂತ ಗೊತ್ತಿರಲ್ಲ, ಬಟ್ ರಾಯರೇ ಅವ್ರ ಮನೆಗೆ ಆ ಭಕ್ತರನ್ನ ಕಳಿಸ್ತಾರೆ. ಮೃತ್ತಿಕಾ ಪ್ರಸಾದದ ಶಕ್ತಿಯಿಂದ ಅವತ್ತು ಅವ್ರ ಫ್ಯಾಮಿಲಿ ಎಲ್ಲ ಉಳ್ಕೊತಾರೆ. ಸೊ ಪಿಶಾಚಿ ಅಲ್ಲೇ ಬೆಂಕಿ ಹೊತ್ಕೊಂಡು ಬೂದಿಯಾಗಿ ಸೊ ಹೋಗುತ್ತಂತೆ. ಅಷ್ಟು ಶಕ್ತಿ ಇದೆ ಮೃತ್ತಿಕಾ ಪ್ರಸಾದಕ್ಕೆ. ನಾನು ಅವಾಗವಾಗ ಸ್ಟಾರ್ಟಿಂಗು ನನ್ನ ಬಾಣಿತನದಲ್ಲೂ ಕೂಡ ಕಳಿಸ್ಕೊಟ್ಟಿದ್ರು ಅಂತ ಹೇಳಿದ್ದೀನಿ ನನ್ನ ವೀಡಿಯೋದಲ್ಲಿ. ಆವಾಗಲೂ ಕೂಡ ಈ ಥರ ನೀರಿಗೆ ಹಾಕ್ಕೊಂಡು ಪ್ರೇಯರ್ ಮಾಡ್ತಿದ್ದೆ. ಅದಾದ ನಂತರನೇ ನನಗೆ ಸ್ವಲ್ಪ ಹುಷಾರಾಯಿತು, ನಾನು ಚೆನ್ನಾಗಿದ್ದು. ಇವಾಗಲೂ ಕೂಡ ಮತ್ತೆ ನನ್ನ ಹೆಲ್ತ್ ರಿಲೇಟೆಡ್ ನಾನು ಇದನ್ನು ಮಾಡ್ತಾಯಿದ್ದೀನಿ, ಹೆಲ್ತ್ ಸರಿಯಾಗಲಿ ಅಂತ ಹೇಳಿ. ನಿಮಗೂ ಏನಾದರೂ ರಾಯರ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದ್ರೆ, ರಾಯರು ಭಕ್ತರಾಗಿದ್ದರೆ ದಯವಿಟ್ಟು ಈ ಥರ ಮಾಡಿ. ಪ್ರತಿ ಗುರುವಾರ ಅಥವಾ ಡೈಲಿ ಮಾಡಿದ್ರೂ ಆಗುತ್ತೆ. ಬಟ್ ತುಂಬ ನಂಬಿಕೆಯಿಂದ ಮಾಡಿ, ಯಾವುದೇ ಡೌಟ್ಸ್ ಇರಬಾರ್ದು, ನೆಗೆಟಿವ್ ಥಾಟ್ಸ್ ಇರಬಾರ್ದು, ಪಾಸಿಟಿವ್ ಮೈಂಡಿಂದ ಮಾಡಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ರೆಡಿಯಾಗಿ ಹಾಗೆ ಮಿರರ್ ನೋಡ್ಕೋತಾ ಇದ್ದೀನಿ. ಎಲ್ಲರೂ ಹೀಗೆ ಅಲ್ವಾ, ರೆಡಿ ಆದಮೇಲೆ ಹುಡುಗಿರು ನೋಡ್ಕೊಳ್ಳೋದು. ಇದು ಕೂಡ ಗಾಯತ್ರಿ ಟೆಕ್ಸ್ಟೈಲಲ್ಲೇ ತೊಗೊಂಡಿದ್ದು ನನ್ನ ತಂಗಿಗೆ ಅಂತೇಳಿ. ಆಲ್ರೆಡಿ 1.5 ವರ್ಷದ ಮೇಲೆ ಆಗಿದೆ. ಒಂಥರ ಫುಲ್ಲು ಗೌನ್ ಥರ ಇದೆ, ಲೆಗಿನ್ ಹಾಕಿದ್ರೂ ಕೂಡ ಕಾಣಲ್ಲ. ಆ್ಯಂಡ್ ಸ್ಲೀವ್ಸ್ ಎಲ್ಲ ತುಂಬ ಡಿಸೈನ್ಸ್ ಚೆನ್ನಾಗಿದೆ. ಸಾಲಿಗ್ರಾಮ್ ಹೊರಟೆ ಬಂದೆ, ಬಸ್ ಸ್ಟಾಪ್ ಹತ್ರ ಆಟೋಗಳಿಲ್ಲ. ಯಾವಾದರೂ ನಮ್ಮ ಐಡಿಯಾನ ಮತ್ತೆ ಉಪಯೋಗಿಸ್ತಾರೆ, ಯಾವಾದ್ರು ಬೈಕ್ ಬಂದರೆ ಹೋಗ್ತೀನಿ. ಆ್ಯಂಡ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಅಂಗನವಾಡಿ ಯೋಗ್ಯ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ಹೇಳಿ. ಆ್ಯಂಡ್ ಪಾಪುಗೆ ಕೇಕ್ಗೆ ಆರ್ಡ್ರ್ ಕೊಟ್ಬಿಟ್ಟು ಬರಬೇಕು. ಮತ್ತು ಸ್ವಲ್ಪ ಮನೆಗೆಲ್ಲ ತರಕಾರಿ ಎಲ್ಲ ತೊಗೊಬರಬೇಕು. ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಎಲ್ಲ ಕೆಲಸನೂ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ. ಇವಾಗ ಆಲ್ರೆಡಿ 12 ಕಾಲು ಆಗಿದೆ. ಬಿಸಿಲು ರವ ಅಂತ ಹೊಡಿತೈತೆ. ಯಾವುದೋ ಎಳ್ನೀರು ಆಟನೂ ಇಲ್ಲೇ ನಿಂತೈತೆ, ಎಳ್ನೀರು ತುಂಬಿಟ್ಟವ್ರೆ. ಒಂದು ಎತ್ಕೊಳ್ಳೋಣ ಸಿಟಿ ಎಲ್ಲ ಗೊತ್ತಿರೋದ್ರಿಂದ ಕಳ್ಳಿ ಅಂತ ಕೂಗ್ಬಿಡ್ತಾರೆ ಅಷ್ಟೇ. ನೋಡೋಣ, ಯಾವಾರು ಬೈಕ್ ಬಂದರೆ ಹೋಗ್ತೀನಿ ಗೈಸ್. ಅಪ್ಲಿಕೇಶನ್ ಹಾಕಿ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಒಟ್ಟಿಗೆ ಬಂದ್ಬಿಡ್ತೀನಿ. ಪಾಪು ಅಷ್ಟರಲ್ಲಿ ಬಂದಿರ್ತಾಳೆ, ಅಂಗನವಾಡಿಯಿಂದ ಅಳ್ತಾ ಇರ್ತಾಳೆ, ಏನೂ ಮಾಡೋಕ್ಕಾಗಲ್ಲ. ಒಟ್ಟಿಗೆ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಬರ್ತೀನಿ ಇವತ್ತು. ಯಾವುದೋ ಒಂದು ಹುಡುಗ ಒಂದು SLC ತುಂಬ್ಕೊತೀನಿ, ಅಡ್ಡೆ ಹಾಕ್ತೆ. ಬೇರೆಯವರು ಯಾರೋ ಅಂಕಲ್ ಹೋಗ್ಬಿಟ್ರು, ನಾನೇ ಅಡ್ಡೆ ಹಾಕ್ತೆ. ಹಾಗೆ ನಿಂತಿದೆ. ಮನೋಣ ಅವ್ರದ್ದು ಆಟೋ ಬಂತು, ನಮ್ಮ ಪಕ್ಕದ ಮನೆಯವ್ರದ್ದು. ಅವರು ಮತ್ತೆ ರಿಟರ್ನ್ ಸಾಲಿಗ್ರಾಮ ಹೋಗ್ತೀನಿ ಅಂದ್ಬಿಟ್ಟು, ನಾನು ಒಬ್ಬಳೇ ಇದ್ದೆ, ಆದ್ರೂ ಕೂಡ ಕರ್ಕೊಂಡು ಹೋದರು. ಸೊ ನನ್ನ ಪುಣ್ಯಕ್ಕೆ ಹೇಗೋ ಆಟೋನೇ ಸಿಕ್ತು. ಆಟೋದಿಂದ ಇಳಿದು ನಾನು ಡೈರೆಕ್ಟಾಗಿ ಹೋಗಿದ್ದೇನೆ ಸೈಬರ್ ಸೆಂಟ್ರಿಗೆ. ಅಲ್ಲಿ ಹೋಗ್ತಿದ್ದಂಗೆ ಖುಷಿ ಆಯಿತು, ರಾಯರ್ ಫೋಟೋ ಹಾಕಿದರು. ಆ್ಯಂಡ್ ವೆಯ್ಟ್ ಮಾಡಿದೆ ಒಂದು 10 ನಿಮಿಷ. ಇಲ್ಲೂ ಕೂಡ ಯಾರೋ ಕಸ್ಟಮರ್ ಇದ್ದರು. ನಾನು ಅವ್ರನ್ನ ಹುಡುಗ ಅಂದ್ಕೊಂಡಿದ್ದೆ, ಹುಡುಗಿ ಅಂತೆ, ನಾನೇ ಮಿಸ್ಟೇಕ್ ಮಾಡಿಕೊಂಡೆ.
ಆ್ಯಂಡ್ ಅಪ್ಲಿಕೇಶನ್ ನನ್ನದೇ ಹಾಕ್ತಾಯಿದ್ರು. ನಾನು ಅವ್ರು ಕೇಳ್ದಂಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದೆ. ಅವ್ರಿಗೆ ಹೇಳ್ತಾ ಇದ್ದೆ ನಂದು ಯೂಟ್ಯೂಬ್ ಇದೆ ಅಂತ. ಅದಕ್ಕೆ ಅವರು ಗೊತ್ತು ನನಗೆ ಅಂತ ಹೇಳ್ತಿದ್ರು, ನೋಡ್ತೀನಿ ನಾನು ಅಂತ. ಆಮೇಲೆ ಹೇಳಿದೆ, ಅವ್ರು ಮರ್ತ್ಕೊಬಿಟ್ಟಿದ್ದಾರೇನೋ ಅಂತ ಅಂದ್ಕೊಂಡು ನಾನೇ ಹೇಳಿದೆ, ನಿಮ್ಮ ಸೈಬರಲ್ಲೇ ನನಗೂ ಬೇಸಿಕ್ಕೆಲ್ಲ ಕಂಪ್ಯೂಟರ್ ಮಾಡಿದ್ದು ಅಂತ. ಹೌದು ಗೊತ್ತು ಅಂತ ಹೇಳಿದ್ರು. ಹಾಕಿದೆ, ಆಲ್ಮೋಸ್ಟ್ 3/4 ಗಂಟೆ ಆಗೋಯ್ತು ಅಲ್ಲಿ ಅಪ್ಲಿಕೇಶನ್ ಹಾಕತ್ತವು. ಏನೋ ಆಧಾರ್ ಕಾರ್ಡು ಡಿಜಿಲಾಕರ್ ಅಂತೆಲ್ಲ ಬಂತು. OTP ಕಳಿಸಿ ಅವ್ರಿಗೂ ಸಾಕಾದರು. ಆ್ಯಂಡ್ ಕಸ್ಟಮರ್ಸು ತುಂಬ ಜನ ಇದ್ದರು. ಒಂದು 3/4 ಗಂಟೆ ಆಯಿತು. ಫೈನಲಿ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಕೇಕ್ಗೆ ಹೇಳ್ಬಿಟ್ಟು ಮತ್ತು ತರಕಾರಿಗಳು ತೊಗೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ನಮ್ಮ ಅಣ್ಣನ ಮದುವೆಯಲ್ಲಿ ಐಬ್ರೋ ಮಾಡಿಸಿಲ್ಲ. ಅದಕ್ಕೆ ಮಾಡಿಸೋದೆ ಅದೊಂದು ಬ್ಯೂಟಿ ಪಾರ್ಲರಲ್ಲಿ ಒಂದು ಸಲ, ಅದೇ ನಮ್ಮ ಅಣ್ಣನ ಮದುವೆಯಲ್ಲಿ ಒಂದು ಸಲ ಹೇರ್ ಕಟ್ ಮಾಡಿಸಿದ್ದೀನಿ. ಮಾಡಿಸೋದು ಐಬ್ರೋ ಒಂದು, ಅದನ್ನು ಮಾಡಿಸ್ಕೊಂಡು ಮನೆಗೆ ಸ್ವಲ್ಪ ಸಾಮಾನುಗಳು ತೊಗೊಂಡು ಹೋಗಬೇಕು. ಸೊ ಬಂದು ಕೆಲಸ ಅರ್ಧ ಆಗಿದೆ, ಇನ್ನು ಅರ್ಧ ಮುಗಿಸ್ಕೊಂಡು ಹೋಗ್ತೀನಿ. ಆಲ್ರೆಡಿ ಒಂದು ಕಾಲು ಆಗೋಗ್ಬಿಟ್ಟೈತೆ, ಬಿಸಿಲು ನಡೆಯೋಕ್ಕಾಗ್ತಾ ಇಲ್ಲ. ನನಗಂತೂ ಖುಷಿ ಆಯಿತು, ಅದೊಂದು ಕೆಲಸ ಮುಗಿತಲ್ವಾ ಅಂತ ಹೇಳಿ ನೆಮ್ಮದಿ ಆಯಿತು ಮನಸ್ಸಿಗೆ. ಇವಾಗ ಬಿಸಿಲಲ್ಲಿ ಗರ ಸುತ್ತುತ್ತಾ ಇದ್ದೀನಿ. ಅಲ್ಲಿ ಯಾವುದೋ ಒಂದು ಹೋದೆ, ಅವ್ರು ಕ್ಲೋಸ್ ಮಾಡಿದ್ರು, ಇನ್ನೆಲ್ಲವೇ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ. ಮನೆಗೆ ಸಾಮಾನು ತೊಗೊಳ್ಳೋಣ. ನಾನಿವಾಗ ಹೋಗಿದ್ನಲ್ವಾ, ಅದು ಗ್ರಾಮ 1 ಆಗಿದೆ. ಮುಂಚೆ ಸೈಬರ್ ಇತ್ತು ಆಯಿತಾ, ಅಲ್ಲೇ ನಾನು ಕಂಪ್ಯೂಟರ್ ಮಾಡಿದ್ದು. ಅಕ್ಕನ ಹೆಸ್ರು ಸುಷ್ಮಿತಾ ಅಂತಲೇ, ನನ್ನ ಹೆಸ್ರೇನೆ ಅವಕ್ಕಂದು. ಅವಕ್ಕಂಗೆ ಮರ್ತ್ಕೊಬಿಟ್ಟವ್ರೆ ಅಂತ, ಅಕ್ಕ ನಾನು ಕಂಪ್ಯೂಟರ್ ಮಾಡಿದ್ದು ನಿಮ್ಮ ಹತ್ರನೇ ಅಂದೆ. ಮರ್ತ್ಕೊಳಕ್ಕಾಗುತ್ತವ, ಗೊತ್ತು ನಾವು ಮರ್ತ್ಕೊಳ್ಳಲ್ಲ, ಸುಷ್ಮಾ ಅಂತ ಕರೀತು. ಆಗ ಯೂಟ್ಯೂಬ್ ಮಾಡಿದ್ದೀನಿ ಅಕ್ಕ ಅಂದೆ. ನೋಡ್ತಿರ್ತೀನಿ, ಫೇಸ್ಬುಕ್ಕಲ್ಲೆಲ್ಲ ಲಿಂಕ್ ಹಾಕಿರ್ತೀಯಲ್ವಾ, ನೋಡ್ತಿರ್ತೀನಿ ಅಂತು. ಸೊ ನಾನು ಅಲ್ಲೇ ಕಂಪ್ಯೂಟರೆಲ್ಲ ಮಾಡಿದ್ದು. ಅವರು ನಂಗೆ ಚೆನ್ನಾಗಿ ಪರಿಚಯ, ಬೇಗನೆ ಹಾಕ್ಕೊಟ್ರು. ಮತ್ತು ತುಂಬ ಕಸ್ಟಮರ್ಸು ಕೂಡ ಇದ್ದರು. ಇವಾಗ ಸಾಮಾನು ಅಂಗಡಿ ಹತ್ರ ಬಂದೆ, ಸಾಮಾನು ತೊಗೊತೀನಿ. ನಾವು ಯಾವಾಗಲೂ ಇದೇ ಅಂಗಡಿಲಿ ಸಾಮಾನು ತಗೊಳ್ಳೋದು. ಇವಾಗ ಸಾಮಾನು ತೊಗೊತೀನಿ. ನನಗೆ ಬುದ್ಧಿ ಬಂದಾಗಿಂದ ಇದೇ ಅಂಗಡಿಲಿ ತೊಗೊಳ್ಳೋದು. ಸ್ವಲ್ಪ ಹಳೆ ಅಂಗಡಿನೇ ಇದೆ, ಗಾಂಧಿ ಸರ್ಕಲ್ ಅಂತ ಕರೀತಾರೆ, ಸಾಲಿಗ್ರಾಮ ಗಾಂಧಿ ಸರ್ಕಲ್ ಇದು. ಅದ್ರ ಎದುರುಗಡೆನೇ ಇದೆ. ಇದೇ ಅಂಗಡಿಲಿ ನಾವು ಸಾಮಾನು ತೊಗೊಳ್ಳೋದು. ಸ್ವಲ್ಪ ಹಳೆ ಅಂಗಡಿ ಥರನೇ ಕಾಣಿಸುತ್ತೆ. ಇಲ್ಲಿ ನೀವು ನಂಬಲ್ಲ, ಇಷ್ಟು ಚಿಕ್ಕ ಅಂಗಡಿಲಿ 4ರಿಂದ 5 ಜನ ಹುಡುಗರು ಕೆಲಸ ಮಾಡ್ತಾರೆ, ಅಂಕಲ್ಗಳು, ಹುಡುಗರು ಎಲ್ಲ. ಆ್ಯಂಡ್ ಇಲ್ಲೂ ಕೂಡ 4-5 ಜನ ಇದ್ದರು. ನಾನು ಅಷ್ಟೇ ತೊಗೊಂಡಿದ್ದು, ಬೇಳೆ, ಮೈದಾ, ಬೆಲ್ಲ ತೊಗೊಂಡೆ ಒಬ್ಬಟ್ಟಿಗೆ ಅಂತ ಹೇಳಿ. ಇವಳು ಇಲ್ಲಿದ್ದಾರಲ್ವ, ಅವಳು ನನ್ನ ಕ್ಲಾಸ್ಮೇಟೇನೆ, ಬಟ್ ಅಷ್ಟು ಪರಿಚಯ ಇಲ್ಲ. ತರಕಾರಿ ತೊಗೊಂಡೆ, ಅಲ್ಲಿ ಅಂಗಡಿ ಸಾಮಾನು ತೊಗೊಂಡೆ, ತರಕಾರಿ ತೊಗೊಂಡೆ. ವೆಯ್ಟ್ ಆಯಿತು, ಹಿಡ್ಕೊಳಕ್ಕೆ ಆಯ್ತಾ ಇಲ್ಲ. ಕೇಕಿಗೂ ಹೇಳಾಯಿತು. ಆ್ಯಂಡ್ ಎಲ್ಲ ಮುಗೀತು ಆಲ್ಮೋಸ್ಟು. ಮನೆಗೆ ಈಗ ಹಾಲು ತೊಗೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಬಸ್ ಐತೆ 2:15, ಇಲ್ಲ ಅಂದರೆ ಆಟೋಗೆ ಹೋಗಬೇಕು. ಸೊ ಬಂದು ಕೆಲಸಗಳೆಲ್ಲ ಆಯಿತು. ಬಿಸಿಲು ನಡೆಯೋಕ್ಕಾಗ್ತಾ ಇಲ್ಲ. ಹಾಗೆ ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಿದೆ. ನೀಟಾಗಿ ಮಾಡಲಿಲ್ಲ, ಹಾಳು ಮಾಡಿಬಿಟ್ರು ಅನಿಸುತ್ತೆ. ಅವಕ್ಕಂಗೆ ಹೇಳಿದ್ರೆ ಅವಕ್ಕ ಇಲ್ಲ ಅಂತ ನನ್ನ ಮೇಲೆ ವಾದ ಮಾಡ್ತದೆ. ನನಗೇನೋ ಇಷ್ಟ ಆಗಿಲ್ಲ, ನೀಟಾಗಿ ಮಾಡಿಲ್ಲ. ನಮ್ಮೂರು ಬಸ್ ರೆಡಿ ಇತ್ತು 2 ಗಂಟೆಗೆ. ಹೋದೆ, ಅಲ್ಲಿ ಪಕ್ಕದಲ್ಲೇ ನಮ್ಮೂರ ಆಂಟಿ ಸೀಟ್ ಇಟ್ಕೊಂಡಿದ್ರು, ಯಾರೂ ಬರಲ್ಲ ಅಂದರು. ಅವ್ರ ಹತ್ರನೇ ಕೂತ್ಕೊಂಡೆ. 2:15 ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲಗಿದ್ದೆ. ಅಂದರೆ ನಿದ್ದೆ ಬಂದು ಮಲಗಿರಲಿಲ್ಲ, ಹಾಗೆ ಫೋನ್ ನೋಡ್ಕೊಂಡು ಮಲಗಿದ್ದೆ. ಬಿಸಿಲಲ್ಲಿ ಬಂದಲ್ವಾ, ಒಂಥರ ಆಗ್ತಾ ಇರಲಿಲ್ಲ. ಅಮ್ಮ ನೀರು ಬಂದೈತೆ ಬಾ ಅಂತ ಕರೀತು, ಅದಕ್ಕೆ ಬಂದೆ. ಮೋಟ್ರ್ ಹಾಕೊಂಡು ನೀರು ಹಿಡಿತಾ ಇದ್ದೀನಿ ಪೈಪಲ್ಲಿ. ಹೊಳೆ ನೀರು ನಮ್ಮೂರಲ್ಲಿ ಒಂದಿನ ನಲ್ಲಿ ನೀರು, ಒಂದಿನ ಹೊಳೆ ನೀರು. ಹಸಿರು ಕಲರ್ಗೆ ಅವು ಕುಡಿಯೋಕ್ಕೂ ಮನಸ್ಸು ಬರೋದಿಲ್ಲ. ಅದಕ್ಕೆ ನಲ್ಲಿ ನೀರು ಬಿಟ್ಟಾಗಲೇ ಹಿಡಿದಿಟ್ಕೊಂಡಿರ್ತೀವಲ್ವ, ಅದನ್ನೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಏನಾದ್ರೂ ಒಳ್ಳೆ ನೀರು ಬಿಟ್ಟರೆ. ಅದು ಮೋಟ್ರ್ ಹಾಕೊಂಡ್ರೂ ನೀಟಾಗಿ ಬರೋಲ್ಲ ನೋಡಿ. ಇಲ್ಲಿ ಹಿಡ್ದಂಗೆ ಗೊತ್ತಾಯಿತು, ನೀಟಾಗಿ ಬರ್ತಾನೆ ಇಲ್ಲ, ಆಗ್ತಾನೇ ಇಲ್ಲ. ಇದುವರೆಗೂ ಸುಧಾರಿಸ್ಕೊತಿದ್ದೀನಿ. ಆಲ್ರೆಡಿ 1 ಅವರ್ ಆಯಿತು ನಾನು ಸುಧಾರಿಸ್ಕೊಳ್ಳೋಕ್ಕಿತ್ತು, ಇನ್ನೂ ಸುಧಾರಿಸ್ಕೊತಾ ಇದ್ದೀನಿ. ಅಷ್ಟು ಬಿಸಿಲು ಆಗ್ತಾನೇ ಇಲ್ಲ. ತಣ್ಣೀರೊಳಗಡೆಲೆ ಕೂತ್ಕೊಂಡ್ರೆ ಬೆಟರು ಅನ್ನಿಸ್ತದೆ, ಹಂಗಾಗೈತೆ ನನ್ನ ಪರಿಸ್ಥಿತಿ. ಅದಕ್ಕೆ ಹೊರಗಡೆ ಎಲ್ಲಿ ಹೋಗೋಕ್ಕೂ ಇಷ್ಟ ಆಗಲ್ಲ. ಈ ಬಿಸಿಲಿಗೆ ಎಲ್ಲಿ ಹೋಗೋಕ್ಕೂ ಇಷ್ಟ ಆಗಲ್ಲ. ಗುಡ್ ಮಾರ್ನಿಂಗ್. 5:15 ಆಗಿದೆ ಇವಾಗ ಎದ್ದೆ. ತಲೆನೋವು ಅಂದ್ಬಿಟ್ಟು ಮಲ್ಕೊಂಡಿದ್ದೆ. ಪಾಪನೂ ಕೂಡ
ಕಾಣಿಸ್ತಿದ್ಯಾ? ಪಾಪನು ಇಲ್ಲೇ ಮಲಗಿದ್ದಾಳೆ. ಅಮ್ಮ ಟೀ ಇಟ್ಬಿಟ್ಟು ಹೇಳಿಸ್ತು, ಇಲ್ಲೇ ಟೀ ಇಟ್ಬಿಟ್ಟು ಹೋಯ್ತು ನೋಡಿ. ಅಮ್ಮ ಮಾತ್ರ ಸಾಧ್ಯ ಅನಿಸುತ್ತೆ ಮಲಗಿರೋ ಹತ್ರಕ್ಕೆ ಟೀ ತಂದು ಕೊಡೋದು, ಬೇರೆ ಯಾರೂ ತಂದು ಕೊಡೋಲ್ಲ ಅಲ್ವಾ. ನಾನು ಮಾರ್ನಿಂಗು ಅಷ್ಟೇ, ಮಲಗಿದ್ರೆ ನಾನು ಮಲಗಿರೋ ಹತ್ರನೇ ಮಂಚದ ಹತ್ರನೇ ಟೀ ತಂದು ಇಟ್ಬಿಟ್ಟು ಹೇಳಿಸ್ತದೆ. ನಾನೇನಾದರೂ ಹೇಳಲಿಲ್ಲ ಅಂದರೆ ಸುಮ್ಮನೆ ಹೋಯ್ತದೆ. ಟೀ ತಂದೆ ಇಡೋದು ಅಮ್ಮ ನನ್ನ ಹತ್ರ. ಹೆವಿ ಬಿಸಿಲಲ್ವಾ, ನಾನು ಹೊರಗಡೆಯಿಂದ ಬಂದ ತಕ್ಷಣ ಟೀ ಕುಡಿವೆ. ಇವತ್ತು ಏನಕ್ಕೋ ಟೀ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ. ಬಂದವಳು ಟೀ ಕುಡಿಲಿಲ್ಲ, ನನಗೆ ಅದಕ್ಕೆ ಏನೋ ತಲೆನೋವು ಬಂದಿತ್ತು. ಇವಾಗ ಟೀ ಕುಡಿತಾ ಇದ್ದೀನಿ ಗೈಸ್. ಅದು VN ಆ್ಯಪಲ್ಲಿ ನಾನು ಎಡಿಟ್ ಮಾಡ್ತಾ ಇದ್ದಿದ್ದು. ಇವತ್ತು ಒಂದು ವೀಡಿಯೋನ ಎಡಿಟ್ ಮಾಡೋಣ ಅಂತ ಹೋದೆ. ಅದು ನೋಡಿದ್ರೆ ಬರೀ 100 ಪ್ರಾಜೆಕ್ಟ್ ಅಷ್ಟೇ ಫ್ರೀ ಇರೋದು. ಡಿಲೀಟ್ ಮಾಡಿ ಅಂತೇನೋ ಇತ್ತು, ಅಥವಾ ಏನು ಪರ್ಚೇಸ್ ಮಾಡಿ ಅಂತೇನೋ ಇತ್ತು. ಡಿಲೀಟ್ ಮಾಡಿದೆ, ಪ್ರಾಜೆಕ್ಟು ಸೇವ್ ಆಗಿರುತ್ತಲ್ವ ಅದನ್ನು. ಹಂಗೂ ಕೂಡ ಆಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದೆ, 200-300 ರೂಪಾಯೋ ಏನೋ ಕೇಳ್ತಾ ಐತೆ. ಆ ಎಡಿಟಿಂಗ್ ಆ್ಯಪ್ಗೆ ಯಾರು ದುಡ್ಡು ಕೊಟ್ಟು ಎಡಿಟ್ ಮಾಡ್ತಾರೆ ಹೇಳಿ. ಸೊ ಇವತ್ತಿಂದ ನಾನು ಇನ್ಶಾರ್ಟ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಏನೇನೋ ಗೊತ್ತಾಗ್ತಾ ಇಲ್ಲ, ಕೆಲವೊಂದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ಕಲಿತಾ ಇದ್ದೀನಿ. ಆ ಆ್ಯಪಲ್ಲೆಲ್ಲ ಕಲ್ತ್ಕೊಂಡಿದ್ನಲ್ವ, ಅದು ಈಸಿ ಅನಿಸೋದು. ಈ ಆ್ಯಪಲ್ಲಿ ನನಗೆ ಏನೂ ಗೊತ್ತಿಲ್ಲ, ಇವಾಗ ಹೊಸ್ದಾಗಿ ಕಲಿತಾ ಇದ್ದೀನಿ. ತುಂಬ ಕಷ್ಟ ಅಂತ ಅನ್ನಿಸ್ತೈತೆ. ಆ ಬಂದಳು ಇನ್ಶಾರ್ಟ್ ಆ್ಯಪಲ್ಲಿ ನಾವು ನೋಡಿದೆ, ಅದೇನಾಯಿತು ಇನ್ನೂ ತಲೆನೋವು ಜಾಸ್ತಿ ಆಯಿತು. ಅದಕ್ಕೆ ಮಲ್ಕೊಂಬಿಟ್ಟಿದ್ದೆ. ಇವಾಗ ಟೀ ಕುಡಿದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಐಸ್ ಕ್ಯೂಬ್ ಮಾಡಿಟ್ಟಿದ್ದೀನಲ್ವ ಫ್ರಿಡ್ಜಲ್ಲಿ, ಅದನ್ನು ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕು. ಸೊ ಲೈವಾಗಿ ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ. ಫಸ್ಟು ಟೀ ಕುಡ್ಕೊಬಿಡ್ತೀನಿ ಆಯಿತಾ. ಕೆಲಸಗಳೆಲ್ಲ ಮುಗಿಸ್ದೆ, ಕಸ ಎಲ್ಲ ಗುಡಿಸ್ದೆ. ಇವಾಗ ಐಸ್ ಕ್ಯೂಬ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಐಸ್ ಕ್ಯೂಬ್ ತೊಗೊತಾ ಇದ್ದೀನಿ. ಸೊ ನಮ್ಮನೆ ಫ್ರಿಡ್ಜ್ ಇರೋದಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ. ಸೊ ತರಕಾರಿ ಎಲ್ಲ ಸ್ಟೋರೇಜ್ ಮಾಡೋದಕ್ಕಾಗಲಿ, ಅಥವಾ ಒಂದು ಹಾಲು ಇಟ್ಕೊಳ್ಳೋಕ್ಕಾಗಲಿ, ಮೊಸರು ಇಟ್ಕೊಳ್ಳೋಕ್ಕಾಗಲಿ ತುಂಬ ಹೆಲ್ಪ್ ಆಗ್ತಿದೆ. ಮುಂದೆ ಆಗ ಅಂದರೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ಇದೆ ಬರ್ಡೇ ಅಲ್ವಾ, ನಾಳೆ ಸ್ವಲ್ಪ ಕೆಲಸ ಇದೆ, ಎಲ್ಲನೂ ಮನೇನೂ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಒಂದೇ ದಿನ ಆಗಲ್ಲ ಅಂತ ಹೇಳಿ ಇವತ್ತೇ ಕೊಟ್ಟಿಗೆ ಎಲ್ಲ ತೊಳೆದೈತೆ ಅಮ್ಮ. ಇಲ್ಲಿ ನೋಡಿ, ಪ್ರೇಯರ್ ಮಾಡಿರೋ ನೀರನ್ನ ಇಷ್ಟೇ ಕುಡ್ದಿರೋದು. ಏನಕ್ಕಂದರೆ ಕಿಟಕಿ ಹತ್ರ ಇಟ್ಟಿರ್ತೀನಿ ನೆನಪು ಬರಲಿ ಅಂತ ಹೇಳಿ. ಮರ್ತ್ಕೊಂಡು ಕುಡಿಯೋದೇ ಇಲ್ಲ. ಬೇರೆ ಒಳಗಡೆ ಇರುತ್ತಲ್ವ, ಆ ನೀರನ್ನೇ ಕುಡ್ದಿರ್ತೀನಿ. ಸೊ ಇವಾಗ ನೆನಪಾಯಿತು ನನಗೆ ಇಲ್ಲಿ ಕಿಟಕಿ ಹತ್ರ ಬಂದಿದ್ದಕ್ಕೆ. %90 ನಮ್ಮ ದೇಹ ನೀರಿಂದನೇ ಕೂಡಿರುತ್ತೆ. ಸೊ ನೀರನ್ನ ಕುಡಿಬೇಕಾದ್ರೆ ಅದಕ್ಕಿಂತ ಮುಂಚೆ ಹಿಂಗೆ ಕಣ್ಣು ಮುಚ್ಕೊಂಡು ಅಥವಾ ಏನೋ ಒಂದು ಹಿಂಗೆ ಹಿಡ್ಕೊಂಡು ಏನೋ ಒಂದು ಕೇಳಿಕೊಂಡು ಧನ್ಯವಾದಗಳನ್ನ ತಿಳಿಸ್ಬಿಟ್ಟು ಕುಡೀರಿ. ಆಲ್ ಆಫ್ ಸಡನ್ನಾಗಿ ಕುಡಿಯೋಕೆ ಹೋಗ್ತೀರಾ ಅಂದ್ಕೊಳ್ಳಿ ಅಡುಗೆ ಮನೆಗೆ, ಆವಾಗ ಲೋಡ್ ತಲೆ ಹಿಡ್ಕೊಂಡು ಪ್ರೇಯರ್ ಮಾಡಿಬಿಟ್ಟು ಥ್ಯಾಂಕ್ ಯು ಹೇಳ್ಬಿಟ್ಟು ಕುಡೀರಿ. ಆ ಥರ ಮಾಡಿದ್ರೂ ವರ್ಕ್ ಆಗುತ್ತೆ, ಬಟ್ ಸ್ಲೋ ಆಗುತ್ತೆ. ಸೊ ಇದು ನಾರ್ಮಲ್ ಐಸ್ ಕ್ಯೂಬ್ ಥರನೇ ಕಾಣ್ತಾ ಇದೆ, ಯಾಕಂದರೆ ಅಕ್ಕಿ ತೊಳೆದ ನೀರು ವೈಟ್ ಕಲರೇ ಇರುತ್ತಲ್ವ, ಹಾಗಾಗಿ. ಸೊ ನಮ್ಮ ಪಾಪು ಇದಕ್ಕೆ ಜ್ಯೂಸ್ ಹಾಕ್ಬಿಟ್ಟು ಇದು ಮಾಡಿಕೊಡು ಅಂತ ಹಠ ಮಾಡ್ತಾಯಿದ್ಲು. ಅವಾಗ ಒಂದು ಸಲ ಮಾಜಾ ಜ್ಯೂಸ್ ಇತ್ತು ಅಂದ್ಬಿಟ್ಟು ಜ್ಯೂಸ್ ಹಾಕ್ಬಿಟ್ಟು ಮಾಡಿಕೊಟ್ಟಿದ್ದೆ. ಆ ಥರ ನೋಡಿ ಎಷ್ಟು ಚೆನ್ನಾಗೈತೆ, ತಣ್ಣಗಾಯ್ತೈತೆ. ಇಲ್ಲೊಂದು ಚಿಕ್ಕ ಮಿರರ್ ಇದೆ, ಅದನ್ನು ಹಿಡ್ಕೊಂಡಿದ್ದೆ. ಹಿಡ್ಕೊಳಕ್ಕಾಗ್ತಾಯಿಲ್ಲ ಗೈ. ಅಪ್ಪ ತುಂಬ ಕೋಲ್ಡ್ ಇದೆ, ನೀರೆಲ್ಲ ಹಂತೋಯ್ತೈತೆ, ಕೊರ್ದೋಯ್ತೈತೆ, ಆಯ್ತಾಯಿಲ್ಲ ನನಗೆ. ಇದನ್ನು ಐಸ್ ಕ್ಯೂಬಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ನಮ್ಮ ಅಮ್ಮ ಬೇರೆ ಬೈತದೆ ಗೈಸ್, ಏನು ಗೊತ್ತಾ, ನೀನು ಚೆನ್ನಾಗೇ ಇದೆಯಾ, ಏನೇನೋ ಹಾಕತ್ತೀಯ ಮುಖಕ್ಕೆ, ಹಾಕೊಂಡು ಮುಖ ಹಾಳು ಮಾಡ್ಕೋತೀಯ ತಾಯಪ್ಪ. ಅಯ್ಯೋ ಆಯ್ತಿಲ್ಲ, ತಣ್ಣಗಾಯ್ತೈತೆ. ಒಂದು 10 ನಿಮಿಷ ಎತ್ತಿಟ್ರೆ ಆಚೆ ಕಡೆಗೆ ನೀರು ಆಯ್ತದೇನೋ, ಏನು ಮಾಡೋದು ಆಯ್ತಿಲ್ಲ ನನಗೆ. ಇದು ಆಲ್ರೆಡಿ ಸುಮಾರು ಕರ್ಗೆ ಹೋಯ್ತು ಇವಾಗ. ಅಪ್ಪ ಎಷ್ಟು ತಣ್ಣಗಾಯ್ತೈತೆ. ಈ ಥರ ಮಾಡ್ಕೊಳ್ಳಿ. ಈ ಥರ ತುಂಬ ಕೋಲ್ಡ್ ಆಗಿಬಿಡುತ್ತೆ ಕೆನ್ನೆ, ಒಂದೇ ಹತ್ರ ಮಾಡ್ಕೋಬೇಡಿ, ಒಂದು 20 ಸೆಕೆಂಡ್ಸ್ ಮಾಡ್ಕೊಳ್ಳಿ ಸಾಕು. ಅಪ್ಪ ನನಗೆ ಬರೀ ಐಸ್ ಕ್ಯೂಬ್ ಹಿಡ್ಕೊಳ್ಳೋಕ್ಕೆ ಆಯ್ತಿಲ್ವಲ್ಲ. ಹಿಮಾಲಯ ಪರ್ವತದಲ್ಲಿ ಅಲ್ಲಿ ಇಲ್ಲಿ ನಮ್ಮ ಯೋಧರೆಲ್ಲ ಅದು ಹೆಂಗೆ ಗಡಿ ಕಾಯ್ತಾರೆ, ಅವ್ರಿಗೆ ಬಿಗ್ ಥ್ಯಾಂಕ್ ಯು ಹೇಳಬೇಕು ನಮ್ಗಳಿಗೋಸ್ಕರ. ನನಗೆ ಬರೀ ಒಂದು ಐಸ್ ಕ್ಯೂಬ್ ಇಟ್ಕೊಂಡು ಫೇಸ್ ಮಸಾಜ್ ಮಾಡ್ಕೊಳಕ್ಕಾಗ್ತಾಯಿಲ್ಲ.
ಗೈಸ್ ನನ್ನ ಐಬ್ರೋ ಎಲ್ಲನೂ ಹಾಳು ಮಾಡಿಬಿಟ್ಟಿದ್ದಾರೆ ಅಕ್ಕ. ನನ್ನ ಕೈಲೇ ವಾದ ಮಾಡಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ, 50 ರೂಪಾಯಿ ತೊಗೊಂಡ್ರು ಗೈಸ್. ಬೆಂಗಳೂರು ಏನು ನಮ್ಮ ಸಾಲಿಗ್ರಾಮ ಏನು ಎರಡೂ ಒಂದೇ. 50 ರೂಪಾಯಿ ಕೊಟ್ಬಿಟ್ಟು ಬಂದೆ. ಅಪ್ಪ ಕೋಲ್ಡ್ ಐತೈತೆ, ಏನೋ ಇಟ್ಬಿಟ್ರೆ ಐಸಲ್ಲಿ ಇಟ್ಟಂಗೆ ಆಯ್ತದಲ್ಲ, ಕೊಂಟಿಡ್ದಂಗೆ ಆಯ್ತದಲ್ಲ, ಹಂಗೆ ಐತೈತೆ ಕೆನ್ನೆ. ಇದು ಕಷ್ಟನೇ, ಏನು ಮಾಡೋದಪ್ಪ. ಐಸ್ ಕ್ಯೂಬಲ್ಲಿ ಫೇಸ್ ಇದು ಮಾಡ್ಕೊಳ್ಳೋದನ್ನು ಕಷ್ಟನೇ. ಏನು ಮಾಡಲಿ, ಎಲ್ಲ ಕಷ್ಟನೇ. ನೋಡಿ ಫುಲ್ ಕರ್ಗೆ ಹೋಯ್ತು, ನೀವು ಇಷ್ಟು ದಪ್ಪ ಆಯ್ತಷ್ಟೇ. ಓ ಆಯ್ತಿಲ್ಲ, ಇನ್ನೇನು ಕರ್ಗೆ ಹೋಯ್ತು ಬಿಡಿ. ಅದು ನೀರಾಗಂತ ಹೋಯ್ತು, ಮಂಜುಗೆಡ್ಡೆ ಆಗೋಯ್ತು. ಕನ್ನಡಿ ನೋಡ್ಕೊಳ್ಳೋದೇ ಬೇಡ, ನಾನು ಕನ್ನಡಿನೇ ನೋಡ್ಕೊತ ಇಲ್ಲ, ಮೊಬೈಲ್ ನೋಡ್ಕೊಂಡೇ ಮಸಾಜ್ ಮಾಡ್ಕೊತಾ ಇದ್ದೀನಿ. ನೋಡು, ಯಾವುದೇ ಆಗಲಿ ನಾನು ಹೇಳೋದು ನಿಮಗೆ, 1 ದಿನ 2 ದಿನದಲ್ಲಂತೂ ರಿಯಲಿ ರಿಸಲ್ಟ್ ಸಿಗೋಲ್ಲ. 15 ದಿನ 20 ದಿನ ಯೂಸ್ ಮಾಡಿದ್ರಷ್ಟೇ ರಿಸಲ್ಟ್ ಸಿಗೋದು. ಸೊ 1 ದಿನ ಯೂಸ್ ಮಾಡಿದೆ ನಮಗೇನು ಗೊತ್ತಾಗಲಿಲ್ಲ ಅನ್ಬೇಡಿ ಪ್ಲೀಸ್. ಒಂದು 15 ದಿನ ಯೂಸ್ ಮಾಡಿ. ಆಮೇಲಿಂದ ಕೆಲವೊಬ್ರಿಗೆ ಯೂಸ್ ಮಾಡಿದ್ರೂ ಏನೂ ವರ್ಕ್ ಆಗ್ತಿಲ್ಲ ಅಂದರೆ ಅವರ ಸ್ಕಿನ್ ಟೈಪ್ಗೆ ಅದು ವರ್ಕ್ ಆಗಲ್ಲ ಅಂದ್ಕೊತೀನಿ. ಬೇರೆ ಯಾವುದಾದ್ರೂ ಯೂಸ್ ಮಾಡಿ. ತುಂಬ ಹಾರ್ಡ್ ಇರುತ್ತೆ, ರಫ್ ಇರುತ್ತಲ್ವ ನಿಮ್ಮ ಸ್ಕಿನ್ನು, ಅಂಥವರೆಲ್ಲ ಏನು ಮಾಡಿ ಅಂದರೆ ಲೋಕ್ಸರ, ಅಲೋವೆರಾ ಅಂತ ಹೇಳ್ತಾರಲ್ಲ, ನಮ್ಮ ಕಡೆ ಲೋಕ್ಸರ ಅಂತೀವಿ. ಅದನ್ನು ಈ ಥರ 20 ನಿಮಿಷ ನಾನು ಹೇಳಬೇಕು ಅಂದರೆ ನಾನು ಮಾಡ್ಕೊತಾ ಇದ್ದೆ. ಮಕ್ಕಳದು ಮುಟ್ಟಿದ್ರೆ ಕೆನ್ನೆ ಆಗುತ್ತೆ ನೋಡಿ, ಸಾಫ್ಟ್ಗೆ ಆ ಥರ ಆಗಿತ್ತು ನಂದು. ನಾನು 1.5 ತಿಂಗಳು ಯೂಸ್ ಮಾಡಿದೆ. ನಂದು ಗೊತ್ತಲ್ವ, ಏನೋ ಒಂದು ಯೂಸ್ ಮಾಡ್ತೀನಿ ಬಿಟ್ಬಿಡ್ತೀನಿ ಆ ಥರ. ಅಂದರೆ ಆವಾಗ ಸ್ವಲ್ಪ ನನ್ನ ಮೈಂಡ್ಸೆಟ್ಟು ಸರಿ ಇರಲಿಲ್ಲ, ಹಾಗಾಗಿ ಆಮೇಲಿಂದ ಅದನ್ನು ಯೂಸ್ ಮಾಡಿದಾಗ ಎಷ್ಟು ಸಾಫ್ಟ್ ಆಗಿತ್ತು ಗೊತ್ತಾ. ಬಟ್ ಅದು ತುಂಬ ನಿಧಾನ ರಿಸಲ್ಟ್ ಸಿಗೋದು. ಒಂದು 20 ದಿನನಾದರೂ ಯೂಸ್ ಮಾಡಬೇಕು. ನಾನೇನು ಮಾಡಿವೆ ಅಂತ ಹೇಳಿದ್ರೆ, ಫಸ್ಟು ಒಂದು 10 ನಿಮಿಷ ಎಲ್ಲ ಕಡೆನೂ ಲೋಕ್ಸರ ತಗೊಬಿಟ್ಟು ಮಸಾಜ್ ಮಾಡ್ಕೊಬಿಡಿವೆ. ಅದು ಸ್ವಲ್ಪ ಡ್ರೈ ಆಗೋ ತನಕ ವೆಯ್ಟ್ ಮಾಡಿವೆ ಒಂದು 10 ನಿಮಿಷ ಆದಮೇಲೆ ಅದು ಡ್ರೈ ಆದಮೇಲೆ ಅದರಲ್ಲಿ ಮತ್ತೆ ಸೆಕೆಂಡ್ ಟೈಮು ಮತ್ತೆ ಲೋಕ್ಸರ ತಗೊಬಿಟ್ಟು ಹಿಂಗೆ ಎಲ್ಲ ಕಡೆ ಒಂದು ಕಡೆನೂ ಬಿಡ್ತಾ ಇರಲಿಲ್ಲ. ಅದರಲ್ಲೂ ನನಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಆಗೈತೆ ಅಂತ ಅಂದರೆ ಇರುತ್ತೆ ಕಣ್ಣ ಹತ್ರ, ಇಲ್ಲೆಲ್ಲ ಜಾಸ್ತಿ ಮಸಾಜ್ ಮಾಡಿಬಿಡಿವೆ. ಫುಲ್ಲು ಮಕ್ಕಳದು, ಸಣ್ಣ ಮಕ್ಕಳದು ಕೆನ್ನೆ ಇರುತ್ತಲ್ವ, ಆ ಥರ ಆಗೋಗ್ಬಿಟ್ಟಿತ್ತು. ನೀವು ಕೂಡ ಯೂಸ್ ಮಾಡಿ. ನಾನು ಹೇಳೋ ಅಂಥವೆಲ್ಲ ನೋ ಕಾಸ್ಟ್ EMI ಅಂತಾರಲ್ಲ, ಹಂಗೆ ನೋ ಕಾಸ್ಟ್ ಬ್ಯೂಟಿ ಟಿಪ್ಸು, ಮನೇಲೇ ಇರೋಂಥವನ್ನೇ ಮಾಡ್ಕೊಳ್ಳಿ. ಸೊ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ, ಅದಕ್ಕೆ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ನಿಮಗೆ. ನನಗೆ ಈ ಕಲೆಗಳು ಹೋಗ್ಬಿಟ್ರೆ ಸಾಕು ಫ್ರೆಂಡ್ಸ್. ಈ ಕಲೆಗಳೋಗಿ ಇನ್ನೊಂದು ಸ್ವಲ್ಪ ಕಣ್ಣ ಹತ್ರ ಸ್ವಲ್ಪನೇ ಇದೆ ಬ್ಲ್ಯಾಕ್, ಅದು ಹೋಗ್ಬಿಟ್ರೆ ಸಾಕು. ಸೊ ಇವಾಗ 2 ಐಸ್ ಕ್ಯೂಬ್ನ ಯೂಸ್ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಐತೆ, ತುಂಬ ತಣ್ಣಗೈತೆ, ಅಪ್ಪರ ಆಯ್ತಾ ಇಲ್ಲ. ಕೆಲ್ಸಕ್ಕೆ ಹೋಗೋರಿಗೆಲ್ಲ ಇಷ್ಟೊಂದೆಲ್ಲ ಪೇಷನ್ಸ್ ಇರಲ್ಲ. ಮನೆ ಕೆಲಸ ಮಾಡಿಕೊಂಡು, ಮಕ್ಕಳು ನೋಡಿಕೊಂಡು, ಹೊರಗಡೆ ಕೆಲ್ಸಕ್ಕೆ ಹೋಗಿ ಪಾಪ ಸಾಕಾಗಿ ಬರ್ತಾರೆ, ಅವ್ರಿಗೆಲ್ಲ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಥರ ಮನೆಯಲ್ಲಿ ಇರೋಂಥ ವುಮೆನ್ಸ್ಗಳು, ಅದೇ ಮಕ್ಕಳು ಹಿಂಗೆ ಮಲಗಿರೋ ಟೈಮಲ್ಲೋ ಅಥವಾ ಸ್ಕೂಲ್ಗೆ ಹೋಗಿರೋ ಟೈಮಲ್ಲೋ, ನಿಮಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಆ ಟೈಮಲ್ಲಿ ಇವೆಲ್ಲನೂ ಮಾಡ್ಕೋಬೋದು. ನಮ್ಮ ಮಕ್ಕಳಿಗೆ ಇಂಜೆಕ್ಷನ್ನು ಕೊಟ್ಬಿಟ್ಟು, ಸಣ್ಣ ಮಕ್ಕಳಿಗೆ ಗಂಟು ಥರ ಬಂದಿರುತ್ತೆ ನೋಡಿ, ತೊಡೆಯಲ್ಲಿ ಅಥವಾ ಇಂಥವು ಕೈಯಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ಗಂಟು ಥರ ಬಂದಿರುತ್ತೆ. ಇನ್ನು ಹಾಲು ಕುಡಿಯೋ ಮಕ್ಕಳಿಗೆ ಅಳ್ತಿರ್ತವೆ. ಆವಾಗ ಏನು ಮಾಡಿ ಅಂದರೆ ಈ ಐಸ್ ಕ್ಯೂಬ್ನ ತೊಗೊಂಡು ಇಲ್ಲಿಗೆ ಅಥವಾ ಸೊಂಟಕ್ಕೆ ಕೊಟ್ಟಿರ್ತಾರಲ್ವ ಅಲ್ಲಿಗೆ, ಅಥವಾ ತೊಡೆಗೆ ಕೊಟ್ಟಿರ್ತಾರಲ್ಲ ಅಲ್ಲಿಗೆ ಐಸ್ ಕ್ಯೂಬ್ನ ತೊಗೊಂಡು ಹಿಂಗೆ ಈ ಜಾಗಕ್ಕೆ ಇಲ್ಲಿ ಇಟ್ಕೋಬೇಕು. ಅಂದರೆ ತುಂಬ ಐಸ್ ಇರುತ್ತೆ, ಡೈರೆಕ್ಟಾಗಿ ಇದು ಮಾಡಬೇಡಿ. ಒಂದು ಕಾಟನ್ ಬಟ್ಟೆಗೆ ಹಾಕಿ ಸುತ್ತಕೊಂಡು, ಪಾಪುದು ಎಲ್ಲಿ ಇರುತ್ತೆ ಇಂಜೆಕ್ಷನ್ ಮಾಡಿರೋದು ಸ್ವಲ್ಪ ಗಂಟು ಥರ ಆಗಿರುತ್ತೆ ಅಥವಾ ಒಂಥರ ಗುಳ್ಳೆ ಥರ ಆಗಿರುತ್ತೆ, ಅದ್ರ ಮೇಲೆ ಹಿಂಗೆ ಪ್ರೆಸ್ ಮಾಡ್ತಾ ಬನ್ನಿ. ಒಂದು 2 ಡೇಸ್ ಮಾಡಿ, ಅದೆಲ್ಲ ಇಳಿದೋಗ್ಬಿಡುತ್ತೆ ಪಾಪುಗಾಗಿರೋದು. ಯಾಕಂದರೆ ನನ್ನ ಮಗಳಿಗೂ ಆಗಿತ್ತು. ಪ್ರಭಾಂಟಿ ಆಂಟಿ ಇವಾಗಿಲ್ಲ, ಅವರು ಡೆತ್ ಆದರು. ಅಮ್ಮ ಕ್ಲೋಸ್ ಫ್ರೆಂಡ್ಸು, ನಮಗೆ ತುಂಬ ಬೇಕಾದವರು. ಅವರು ನನಗೆ ಹೇಳ್ಕೊಟ್ಟಿದ್ದು. ನಮ್ಮ ಪಾಪುಗೂ 5 ತಿಂಗಳು ಪಾಪುಗೆ ಆಗಿತ್ತು. ನಾವು ನಮ್ಮನೆ ಆವಾಗ ಫ್ರಿಡ್ಜೇ ಇರಲಿಲ್ಲ ಫ್ರೆಂಡ್ಸ್. ನಮ್ಮ ಪಕ್ಕದ ಮನೆ ಅಂದರೆ ಒಂದು 4-5 ಮನೆ ಮುಂದೆ, ಅವ್ರ ಮನೆಗೆ ಹೋಗಿ ಅಮ್ಮ 2 ದಿನ ಐಸ್ ಇಸ್ಕೊಬಂದು ಒಂದು ಕಾಟನ್ ಪಂಚೆಗೆ ಸುತ್ತಬಿಟ್ಟು ಈ ಥರ ಹಿಂಗೆ ಮಸಾಜ್ ಥರ ಮಾಡಿದ್ದು. ಅದು ಒಂದಿಷ್ಟು ದಪ್ಪ ಊದ್ಕೊಂಡಿತ್ತು, ಅದೆಲ್ಲ ಫುಲ್ ಇಳಿದೋಯ್ತು. ಸೊ ನಿಮ್ಮ ಮನೆ ಮಕ್ಕಳಿಗೆ ಯಾವ್ದಾದ್ರು ಈ ಥರ ಆಗಿದ್ದರೆ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೇನು ಹೇಳ್ಬೋದು, ಇನ್ನೇನೋ ಹೇಳಕ್ಕೆ ಬಂದೆ, ಆ್ಯಕ್ಚುಲಿ ಮರ್ತ್ಕೊಂಡೆ ಏನು ಅಂತ. 4 ನಿಮಿಷ ಇದೆ. ನೆನ್ನೆದು ಚಿಕನ್ ಸಾಂಬಾರಿದೆ, ಇವತ್ತು ಗುರುವಾರ ಮಾಡ್ತಾಯಿದ್ದೀನಲ್ವ, ನಾನು 3 ವಾರ ಆಯಿತು ಇವತ್ತಿಗೆ.
ಚಿಕನ್ ಏನೂ ತಿಂದಿಲ್ಲ. ಬೆಳಗ್ಗೆ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಇತ್ತು, ಹಾಗಲಕಾಯಿ ಗೊಜ್ಜದ ಜೊತೆಗೆ ರೊಟ್ಟಿ ತಿಂದಿದ್ದೆ. ಮಧ್ಯಾಹ್ನ ರಂಜು ಅವ್ರ ಮನೆ ಸೊಪ್ಪು ಸಾರಿಸ್ಕೊಂಡು ಸಾಲಿಗ್ರಾಮದಿಂದ ಬಂದು ರೈಸು ಸೊಪ್ಪು ಸಾಂಬಾರು ತಿಂದಿದ್ದೆ. ಇವಾಗ ಆವಾಗಲೇ ಟೊಮೊಟೊ ಪಲಾವ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಸುಮ್ಮನೆ ಕೂತಿದ್ದೆ. ನಂದು ಮೇಲ್ ಐ ಡಿ ಗೂಗಲ್ ಫೋಟೋಸ್ ಎಲ್ಲ ಫುಲ್ ಸ್ಟೋರೇಜ್ ಅಂತ ತೋರಿಸ್ತಾ ಇತ್ತು. ಅದನ್ನು ಏನು ಮಾಡ್ಬೋದು ಅಂತ ಎಲ್ಲ ಚೆಕ್ ಮಾಡಿಕೊಂಡು ಕೂತ್ಕೊಂಡೆ. ಟೈಮ್ ಆಯಿತು. ಅದಕ್ಕೆ ಗೈಸ್ ಇವಾಗ 8 ಗಂಟೆಯಲ್ಲಿ ನೈಟ್ ಊಟಕ್ಕೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ಪ್ರೇಮಿ ನಾನು. ಉಪ್ಪಿಟ್ಟು ಹೇಳಿದ್ನಲ್ವಾ, 3 ಟೈಮ್ ಕೊಟ್ಟರು ಉಪ್ಪಿಟ್ಟನ್ನ ತಿಂತೀನಿ ನಾನು. ಹಾಗಾಗಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ. ಕೆಲವೊಬ್ರು ಉಪ್ಪಿಟ್ಟೇ ಇಷ್ಟಪಡಲ್ಲ, ನಾನು ಇಷ್ಟೊತ್ತಲ್ಲಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಪಾಪುಗೆ ಸಪ್ಪೆ ಚಿಕನ್ ಮಾಡಿದ್ನಲ್ವ ನೆನ್ನೆ, ಅವಳು 1 ಟೈಮ್ ಅಥವಾ 2 ಟೈಮ್ಸ್ ಅಷ್ಟೇ ಏನೋ ತಿಂದಿದ್ದು, ಅದು ಇತ್ತು. ಅದಕ್ಕೆ ಹಾಕಿ ಕೊಟ್ಟೆ. ಮತ್ತು ಅದ್ರದ್ದು ಸಾಂಬಾರು ಖಾಲಿಯಾಗಿತ್ತು ಅಂತ ಹೇಳಿ ನಾವು ಮಾಡ್ಕೊಂಡಿದ್ವಲ್ವ ಸಾರದ ಕಾರು, ಅದನ್ನೇ ಒಂದು ಹನಿ ಹಾಕಿ ಮಿಕ್ಸ್ ಮಾಡಿದೆ. ಅದು ಖಾರ ಅಂತ ಬಿಟ್ಬಿಟ್ಟಿದ್ದಾಳೆ. ನಾನು ಉಪ್ಪಿಟ್ಟು ಮಾಡ್ಕೊತೀನಿ ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೆ. ಆವಾಗ ನಾನು ಇಲ್ಲಿ ಬನ್ನಿ ಮಾತಾಡಿ ವಿಡಿಯೋಗೆ. ಆವಾಗ ನನಗೂ ಉಪ್ಪಿಟ್ಟು ಕೊಡಮ್ಮ ಅಂತ ಅಂದ್ಲು. ಅಲ್ಲಿ ಹಾಲಲ್ಲೇ ಕೈ ತೊಳ್ಕೊಂಡವಳೆ. ತೋರಿಸ್ತಿದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಮ್ಮ. ಉಪ್ಪಿಟ್ಟು ಸಪ್ಪೆ ಮಾಡ್ತಾ ಇದ್ದೀನಿ, ಸಪ್ಪೆ ಉಪ್ಪಿಟ್ಟು. ಸಣ್ಣ ಚೇರ್ ಹಾಕೊಂಡ್ಬನ್ನಿ. ನೋಡಿ ನಾವು ಬಂದವಳು ಅಲೆ ಉಪ್ಪಿಟ್ಟು ಆಯಿತಾ ಅಂತ. ನಾನು ಏನೇ ಒಗ್ಗರಣೆಗೆ ಹಾಕ್ತಾ ಇರಲಿ ಅಥವಾ ಒಂದು ಹಾಲು ಕಾಯಿಸ್ತಾ ಇರಲಿ, ನಾನು ನೋಡ್ತೀನಿ ನೀನು ಕಾಯಿಸ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಬರ್ತಾವಳೆ. ಇಲ್ಲಿ ನೋಡಿ ಚೇರ್ ತಗೊಂಡು ಹೆಂಗೆ ಬರ್ತಾವಳೆ ಅಂತ ಹೇಳಿ. ಅದಕ್ಕೇ ಸುಮಾರು ಅನ್ನ ಎಲ್ಲ ಹಾಕಿ ಕಲಸಿದ್ದೆ. ಅದಕ್ಕೆಲ್ಲ ಕೈ ತೊಳ್ಕೊಂಡು ನಾನು ರವೆನ ಸ್ವಲ್ಪ ಅಂದರೆ ಅಕ್ಕಿ ತರಿನ ಸ್ವಲ್ಪ ಹುರಿದಿದ್ದೆ. ಇವಳು ಬೇಕು ಅಂದ್ಲಲ್ವಾ, ಮತ್ತೆ ಇನ್ನೊಂದು ಸ್ವಲ್ಪ ಹುರಿದಿದ್ದೀನಿ. ಸಾಲದೆ ಹೋಗ್ಬಿಟ್ಟಾಯ್ತು ಅಂದ್ಬಿಟ್ಟು. ನನಗೆ ಹೆಂಗೋ ಕಡಿಮೆ ಆದರೂ ಪರವಾಗಿಲ್ಲ, ಪಾಪು ಹೊಟ್ಟೆ ತುಂಬ ತಿನ್ನಬೇಕಲ್ವ. ಏನು ಹೊಟ್ಟೆ ತುಂಬ ಅಂದರೆ ಇಷ್ಟು ತಿಂತಾಳೆ ಗೈಸ್, ಅಷ್ಟೇ ತಿನ್ನೋದು. ಆಗ್ತಾ ಇದ್ದಾಳೆ. ಇಷ್ಟೊತ್ತಲ್ಲಿ ಉಪ್ಪು ಅನ್ಬಾರ್ದು, ಏನನ್ಬೇಕು ಪಾಪ ಇಷ್ಟೊತ್ತಲ್ಲಿ ರುಚಿ ಆಗ್ತಾ ಇದ್ದಾಳೆ. ಅಂದರೆ ಈ ತರಿನ ಅವಳೇ ಹಾಕ್ತಾಳಂತೆ. ನಾನು ಈ ಕಪ್ಪಲ್ಲಿ ನೀರು ಹಾಕ್ತಾ ಇದ್ದೆ, ನಾನು ನೀರು ಹಾಕ್ತೀನಿ ಅಂತ ಇವಾಗ ಹೇಳ್ತಾ ಇದ್ಲು. ಅದಕ್ಕೆ ಹೇಳಿದ್ದಾಳೆ ಅಕ್ಕಿ ತರಿನ ಅವಳು ಹಾಕ್ತಾಳಂತೆ. ಆ್ಯಂಡ್ ರುಚಿ ಹಾಕ್ತಾ ಇದ್ದೆ, ನಾನೇ ಹಾಕ್ತೀನಿ ಅಂತ ಇಸ್ಕೊಂಡು ಹಾಕಿದ್ಲು. ನೋಡಿ ನನ್ನ ಮಗಳು ಈಗಲೇ ಅಡುಗೆ ಮಾಡೋಕ್ಕೆ ಬರ್ತಾಳೆ. ಅಡುಗೆ ಮಾಡಿಕೊಡೋ ಟೈಮಲ್ಲಿ ನಾನು ಓದ್ಕೋಬೇಕು ಬರ್ಕೋಬೇಕು ಅಂತ ಎಲ್ಲೆಲ್ಲಿ ಹೋಯ್ತಾಳೋ ಅಮ್ಮನ ಬಿಟ್ಬಿಟ್ಟು. ಕೆಲಸ ಐತೆ ಅಮ್ಮ, ನನಗೆ ಓದ್ಕೋಬೇಕಮ್ಮ, ನಂಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ. ಈಗ ಮಾಡ್ತೀನಮ್ಮ, ಅದು ಮಾಡ್ತೀನಮ್ಮ, ಇದು ಮಾಡ್ತೀನಮ್ಮ ಅಂತ ಬರ್ತಾಳೆ. ಸೊ ಇದಕ್ಕೆ ಸ್ವಲ್ಪ 4 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನನಗೆ ಇಷ್ಟ ಚಿತ್ರಾನ್ನಕ್ಕೆ ಉಪ್ಪಿಟ್ಟಿಗೆ ಎಲ್ಲ ಬೆಳ್ಳುಳ್ಳಿ ಹಾಕ್ಕೊತೀನಿ ನಾನು. ಬೇಗ ಬೇಗ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆಚೆ ಕಡೆ ರೆಸ್ಟ್ ಮಾಡಿಬಿಟ್ಟು ಗಾಳೀಲಿ ಓಡಾಡಿಕೊಂಡು ಇನ್ನೇನು ಕೆಲಸ ಇಲ್ಲ, ಟಿ ವಿ ನೋಡ್ಕೊಂಡು ಮಲ್ಕೊಳ್ಳೋದೇನೆ. ನಾಳೆ ಯಾರ್ದು ಹ್ಯಾಪಿ ಬರ್ತ್ಡೇ? ನಿಂದಲ್ಲ, ಅನ್ನುಗೆ ವಿಶ್ ಮಾಡು. ಬೆಳಗಿಗೆ ಎದ್ದ ತಕ್ಷಣ ಮನೆಗೆ ಹೋಗ್ತೀಯಲ್ಲ. ನಿಂದು ಶನಿವಾರ, ಅನ್ನೊಂದು ನಾಳೆ. ಅನ್ನೊಂದು ಇವ್ಳ ಫ್ರೆಂಡು ಅದೇ ರಂಜು ಮಗಳಿದ್ದಾಳಲ್ಲ, ಅವಳದು ನಾಳೆ ಬರ್ಡೇ. ಅನು ಅಡ್ವಾನ್ಸ್ ಹ್ಯಾಪಿ ಬರ್ಡೇ ನನ್ನ ವ್ಲಾಗ್ ಕಡೆಯಿಂದ. ಆ್ಯಂಡ್ ಇವತ್ತು ಪಲ್ಲವಿ ಅಂತ ಹೇಳಿ ನನ್ನ PU ಆ್ಯಂಡ್ ಡಿಗ್ರಿ ಕ್ಲಾಸ್ಮೇಟ್. ಅವಳು ಮದುವೆಗೆ ಹೇಳಿದ್ಲು, ಬಟ್ ನಾನಿರೋ ಇದರಲ್ಲಿ ನಾನು ಯಾವುದೇ ಫಂಕ್ಷನ್ಸ್ಗೆ ಹೋಗ್ತಾ ಇಲ್ಲ, ಅಟೆಂಡ್ ಮಾಡ್ತಾ ಇಲ್ಲ. ಮದುವೆ ಅಂತ ಹೇಳಿದ್ರೆ ನಮ್ಮ ಅಣ್ಣಂದು ಒಬ್ರದ್ದೇ ನಾನು ಅಟೆಂಡ್ ಮಾಡಿರೋದು 11 ತಿಂಗಳಿಂದ. ಅದಕ್ಕೆ ಅವಳಿಗೆ ಮುಂಚೆನೇ ಹೇಳಿದ್ದೆ, ಯಾಕಂದ್ರೆ ಅವಳಿಗೆ ನನ್ನ ಪರಿಸ್ಥಿತಿ ಗೊತ್ತಲ್ವ, ಹಾಗಾಗಿ ಪರವಾಗಿಲ್ಲ ಅಂದು. ಅವಳು ಇವತ್ತು ಮದುವೆ. ಸೊ ಸಾರಿ ಪಲ್ಲವಿ ಬರೋಕ್ಕಾಗಲಿಲ್ಲ. ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ನನ್ನ ಫ್ರೆಂಡ್ದು ಪಾಪ, ಕಾಲೇಜ್ ಫ್ರೆಂಡು. ನೋಡಿ ಹೆಂಗೆ ಕೇಳ್ತಾಳೆ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಪಲ್ಲವಿ, ಯಾವಾಗಲೂ ಖುಷಿಯಾಗಿರೋ, ನಿನ್ನ ಜೀವನ ಚೆನ್ನಾಗಿರಲಿ. ಆ್ಯಂಡ್ ಅವಳು ಕೂಡ ನನ್ನ ಬ್ಲಾಗ್ಸ್ನ ನೋಡ್ತಾಳೆ ಅಂತೆ. ನನ್ನ ಬ್ಲಾಗ್ಸ್ ನೋಡಿದ್ರೆ ಅವಳು ಖುಷಿ ಪಡ್ತಾಳೆ. ಸೊ ನಂಗೆ ಹೋಗೋಕ್ಕಾಗಲಿಲ್ಲ, ನನ್ನ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ, ಕರೆದ್ರು ಕಾರಲ್ಲಿ ಹೋಗ್ತಿದ್ದೀವಿ ಬಾ ಅಂತ. ನನಗೆ ಮನಸ್ಸಿರಲಿಲ್ಲ, ಅದಕ್ಕೋಸ್ಕರ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇಲ್ವಲ್ಲ, ಅಲ್ಲೆಲ್ಲ ಹೋಗೋದು, ಜನಗಳು ನೋಡಿ ಏನಾದರೂ ಮಾತಾಡೋದು, ನಾನು ಹತ್ಕೊಂಡು ಬರೋದು, ಅದೆಲ್ಲ ಬೇಡ ಅಂತ ಹೇಳಿ ನಾನು ಎಲ್ಗೂ ಹೋಗ್ತಾ ಇಲ್ಲ. ಇವಾಗ ನೋಡಿ 1 ನಿಮಿಷ ಪಪ್ಪು ತರಿನ ಸುರಿತಾಳಂತೆ. ನೋಡಿ ಗೈಸ್, ಕೈ ಬಿಡ್ತೀನಿ ಬಿಡು, ಹಾಕೋ. ನೋಡಿ ಎಷ್ಟು ಹಠ ಮಾಡ್ತಾಳೆ ನೋಡಿ. ಹುಷಾರು. ನೋಡಿ ಗೈಸ್ ಹೆಂಗೆ ಹಠ ಮಾಡ್ತಾಳೆ ನನ್ನ ಮಗಳು. ಈ ಮಕ್ಕಳನ್ನ ಸುಧಾರಿಸೋದು ಹೇಗೆ ಹೇಳಿ. ಇವಾಗ ಇದನ್ನು ನೀಟಾಗಿ ತಿಳ್ಕೋಬೇಕು.
ಇದನ್ನು ರೆಡಿ ಮಾಡ್ಕೊತೀನಿ ನಾನು ಇವಾಗ ಉಪ್ಪಿಟ್ಟು ರೆಡಿ ಆಯಿತು. ಇಬ್ಬರು ತಿಂತಾ ಇದ್ದೀವಿ. ಚೆನ್ನಾಗಿತ್ತು ಉಪ್ಪಿಟ್ಟು. ಅಮ್ಮ ತಲೆನೋವು ಅಂತ ಮಲಗಿದ್ರು. ಸೊ ಪಾಪು ಕೂಡ ತಿಂತಾ ಇದ್ಲು. ತಿಂದ್ಬಿಟ್ಟು ಹೊರಗಡೆ ಕೂತ್ಕೊಂಡು ಉಪ್ಪಿಟ್ಟು ತಿನ್ಕೊಂಡು ಆಚೆ ಕಡೆ ಕೂತಿದ್ದೀವಿ. ಅಪ್ಪಾಜಿನೂ ಕೆಲಸದಿಂದ ಬಂದು ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ರೂಮಲ್ಲಿ ಮಲಗಿದ್ದಾರೆ. ಅಮ್ಮನೂ ಕೂಡ ಮಲಗಿದ್ರಲ್ವ, ಕೃತನ ಕಳಿಸ್ದೆ. ಕೃತ ಹೋಗಿ ಎಪ್ಸಿದ್ಲು. ಅಮ್ಮನೂ ಸ್ವಲ್ಪ ಊಟ ಮಾಡಿ ಆಯ್ತಾ ಇಲ್ಲ ಅಂತ ಹೇಳಿ ಕೂತೈತೆ. ಅಮ್ಮಂಗೂ ಕೂಡ ಹುಷಾರಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಪಾಪು ವೇಲ್ ತಗೊಂಡು ಸೀರೆ ಉಟ್ಕೊತೀನಿ ಅಂತ ಆಟ ಆಡ್ತಾ ಇದ್ಲು. ಮತ್ತು ಅವ್ರ ಅಜ್ಜಿಯವರೆಲ್ಲ ಬಂದಿದ್ದಾರೆ. ನಾಳೆ ಬರ್ತಡೇ ಅಲ್ವಾ, ಅವರೆಲ್ಲ ಬೀದಿಲೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಾವು ಕೃತು ಆಟ ಆಡ್ತಾ ಇದ್ದು. ನಾಳೆ ಬರ್ಡೇ ಆ್ಯಂಡ್ ಅವ್ರ ಮನೆ ದೇವರು ತೇರೊಪ್ಪತ್ತು ಅಂತ ಹೇಳಿ ರಂಜು ಇವತ್ತೇ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ. ಮಧ್ಯಾಹ್ನದಿಂದ ಫುಲ್ ಬ್ಯುಸಿ ಅವಳು. ನಾನು ಮಾತೇ ಆಡಿಲ್ಲ. ನಾನು ಸಾಲಗ್ರಾಮ ಬಂದು ಸಾಕಾಗಿ ಮಲ್ಕೊಂಡೆ. ಅವ್ರ ಮನೆಗೂ ಕೂಡ ಇವತ್ತು ಹೋಗೋಕ್ಕಾಗಲಿಲ್ಲ. ಪಾಪು ಫಸ್ಟು ದೋಸೆ ಹಾಕೋ ಆಟ ಆಡೋಣ ಅಂದ್ಲು. ಆಮೇಲೆ ಪತ್ಲಕಾಯಿ ಆಟ ಆಡ್ದು. ಹೆಚ್ಚು ಕಡಿಮೆ 1 ಅವರ್ ಆಚೆ ಕಡೆ ಕೂತಿದ್ದು. ಗಾಳಿ ಸಖತ್ತಾಗಿ ಚೆನ್ನಾಗಿ ಬೀಸ್ತಾ ಇತ್ತು. ಆಟ ಆಡಿಕೊಂಡು ಒಳಗಡೆ ಬಂದು ಮಲ್ಕೊಳ್ಳೋಣ ಅಂತ 10 ಗಂಟೆ ಆಯಿತು ಅಂತ. ಪಾಪು ರಾಮಾಚಾರಿ ನೋಡಬೇಕು ಅಮ್ಮ ಹಾಕು ಅಂದ್ಲು. ಅದಕ್ಕೆ ಅಂದ್ಬಿಟ್ಟು ರಾಮಾಚಾರಿ ಹಾಕ್ಕೊಟ್ಬಿಟ್ಟು ಅವಳಿಗೆ ನಾನು ಹಾಗೆ ಮಲ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗಲೂ ನನ್ನ ಮಗಳ ಮೇಲೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್. ಥ್ಯಾಂಕ್ ಯು.